ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ನಡೀತಾ ಇದೆ. ಚುನಾವಣೆ ಎಲ್ಲೋ ಒಂದು ಕಡೆಗೆ ಸಾರ್ವತ್ರಿಕ ಚುನಾವಣೆಯನ್ನು ಮೀರಿಸುವಷ್ಟರ ಮಟ್ಟಿಗೆ ತಂತ್ರಗಳು, ಕುತಂತ್ರಗಳು, ಷಡ್ಯಂತ್ರಗಳು ನಡೀತಾ ಇದೆಯಂತ ಅನಿಸುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅನಿಸುತ್ತೆ, ಹಾಗೆ ಗೊತ್ತಿಲ್ಲ, ಏನಾಗುತ್ತೋ ಆಗಲಿ. ಮಹಾಸಭೆಗಳಿಗೆ ಸುಮಾರು 30-35 ವರ್ಷಗಳ ಕಾಲ ನಿಕಟ ಸಂಪರ್ಕವನ್ನು ಇಟ್ಟು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂತಹ ಲಕ್ಷ್ಮೀಕಾಂತ್ರವರು ಈ ಬಾರಿ ರಘುನಾಥ್ ತಂಡಕ್ಕೆ ರಘುನಾಥ್ರವರನ್ನು ಬೆಂಬಲಿಸಿದ್ದಾರೆ. ರಘುನಾಥ್ರವರ ನಾಮಪತ್ರ ಸಲ್ಲಿಕೆಯ ದಿನ ಲಕ್ಷ್ಮೀಕಾಂತ್ರವರನ್ನು ಸುದ್ದಿ ಮೃದಂಗ ನೇರವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತು. ಇಷ್ಟು ವರ್ಷಗಳ ಕಾಲ ತಾವಿದ್ದೀರಿ, ಮಹಾಸಭೆ ಸರ್ವ ಸದಸ್ಯರ ಸಭೆಯಲ್ಲಿ ಆದಂಥ ಘಟನೆ, ಅದು ಕರಾಳ ದಿನ, ಕಪ್ಪು ಚುಕ್ಕಿ ಅಂತ ಹೇಳ್ತಾರೆ. ಇದಕ್ಕೆ ತಾವೇನು ಹೇಳ್ತೀರಿ? ಈ ಘಟನೆಗಳನ್ನು ಯಾವತ್ತಾದರೂ ಗಮನಿಸಿದ್ದೀರಾ, ನಡೆದಿತ್ತಾ ಅಂತೇಳಿ ಅವ್ರನ್ನ ನೇರವಾಗಿ ಪ್ರಶ್ನೆಯನ್ನು ಮಾಡಿದಾಗ ಲಕ್ಷ್ಮೀಕಾಂತ್ರವರು ಉತ್ತರವನ್ನು ಕೊಟ್ಟರು, ಇಲ್ಲ, ನಿಜಕ್ಕೂ ಈ ರೀತಿಯ ಘಟನೆಯನ್ನು ಕೇಳೂ ಇಲ್ಲ, ನೋಡೂ ಇಲ್ಲ ಅಂತ. ಲಕ್ಷ್ಮೀಕಾಂತ್ ಏನು ಹೇಳಿದ್ರು, ಏನು ಉತ್ತರ ಕೊಟ್ಟರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸರಿಸುಮಾರು 35-40ಕ್ಕೂ ಹೆಚ್ಚು ವರ್ಷಗಳ ಕಾಲ AKBMC ಒಡನಾಟ. ಮೊನ್ನೆ ನಡೆದ ಸರ್ವ ಸದಸ್ಯರ ಸಭೆ ಒಂದು ರೀತಿಯೊಳಗೆ ಕರಾಳವಾಗಿರ್ತಕ್ಕಂಥದ್ದು, ಕಪ್ಪು ಚುಕ್ಕಿ ಅಂತ ಏನನ್ಸಿದ್ರು? ಒಬ್ಬ ವ್ಯಕ್ತಿಯ ಪರವಾಗಿ ಅಂತಲ್ಲ, ಸಭಾ ನೋಡ್ಕೊಂಡ್ಬಂದಿದ್ರು. ಹೇಗೆ ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನಮ್ಮ ಸುದ್ದಿ ಮೃದಂಗ ಚಾನಲ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ಸರಿ ಇಲ್ಲದಲ್ಲೇ ಇರತಕ್ಕಂಥದ್ದು, ಸಮಾಜಕ್ಕೆ ವಿರೋಧವಾಗಿರ್ತಕ್ಕಂಥದ್ದು ಪ್ರತಿಭಟಿಸಿ ಪೂರಕವಾಗಿರ್ತಕ್ಕಂಥದ್ದು ಸರಿಯಾಗಿರೋದ್ರಿಂದ ಮೊದಲು ತಾವು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಅದ್ರ ಬಗ್ಗೆ ತಾವು ಜಾಗೃತರಾಗಿರೋದಕ್ಕೆ ಮೊದಲು ನಿಮಗೆ ಅಭಿನಂದನೆ ಈ ಚಾನಲ್ಗೆ. ಮೊನ್ನೆ ನಡೆದಂಥ ಆ ಒಂದು ವಾರ್ಷಿಕ ಸರ್ವ ಸಭೆ ಬಹುತೇಕ ನಮ್ಮ ಇಡೀ ರಾಜ್ಯದಿಂದ ಎಲ್ಲ ನಮ್ಮ ಸದಸ್ಯರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಸದಸ್ಯರು ಭಾಗಿಯಾಗಿದ್ದರು. ಯಾಕೆಂದರೆ ವಾರ್ಷಿಕ ಸರ್ವ ಸಭೆ ಅಂದರೆ ಅದಕ್ಕೆ ಆದಂಥ ಒಂದು ಮಹತ್ವ ಇರುತ್ತೆ. ಏನು ಅವರ ಆ ಒಂದು ವರ್ಷದ ಅವಧಿನಲ್ಲಿ ಏನೆಲ್ಲ ಅವರು ಮಹಾಸಭೆಗೆ ಅಥವಾ ಸಂಸ್ಥೆಗೆ ಅವರು ಕೆಲಸ ಮಾಡಿರ್ತಾರೆ ಮತ್ತು ಏನೆಲ್ಲ ಲೆಕ್ಕಪತ್ರಗಳನ್ನ ಇಟ್ಟಿರ್ತಾರೆ, ಅದನ್ನು ಚರ್ಚೆ ಮಾಡಲಿಕ್ಕೋಸ್ಕರನೇ ಅದ್ರ ಬಗ್ಗೆ ಎಲ್ರಿಗೂ ಮನವರಿಕೆ ಮಾಡ್ತಕ್ಕಂಥದ್ದು ಜನರಲ್ ಬಾಡಿಯ ಒಂದು ಪದ್ಧತಿ. ಆದರೆ ಮೊನ್ನೆ ನಡೆದಂಥ ಜನರಲ್ ಬಾಡಿ ಮೀಟಿಂಗು ಬಹುಶಃ ರಾಜ್ಯದಿಂದ ಬಂದಿರತಕ್ಕಂಥ ಸುಮಾರು 700-800 ಜನ ಸದಸ್ಯರಿಗೆ ತುಂಬ ಅಸಮಾಧಾನ ತಂದಿದೆ. ಯಾಕೆಂದರೆ ಅಜೆಂಡಾ ಪ್ರಕಾರ ಅವರು ಆ ಒಂದು ಸಭೆ ನಡೆಸಬೇಕಾಯಿತು. ಅಕೌಂಟ್ಸ್ ಸಬ್ಜೆಕ್ಟ್ ಬಂದಾಗ ಅಕೌಂಟ್ಸನ್ನು ಚರ್ಚೆ ಮಾಡಲಿಕ್ಕೆ ಬಿಡದಲ್ಲೇನೆ ಅದ್ರ ಬಗ್ಗೆ ಏನೆಲ್ಲ ಈಗಾಗಲೇ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ರಘುನಾಥ್ರವರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಒಂದು ಅಕೌಂಟ್ಸ್ ಬಗ್ಗೆ ಚರ್ಚೆ ಮಾಡೋದಲ್ಲೇ ಆ ನ್ಯೂನತೆಗಳನ್ನ ಇನ್ನೆಲ್ಲಿ ಎತ್ತಿ ಹಿಡಿದು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೋ ಅದಕ್ಕೋಸ್ಕರ ನಾವು ಅದಕ್ಕೆ ಉತ್ತರ ಹೇಳಲಿಕ್ಕೆ ನಮಗೆ ಬಹುಶಃ ಆಗದಲ್ಲೇ ಇರ್ತಕ್ಕಂಥ ಸಂದರ್ಭ ಬರ್ಬೋದು ಅಂದ್ಬಿಟ್ಟು ಅದನ್ನು ಚರ್ಚೆಗೆ ಬಿಡದಲ್ಲೇ ಅನುಮೋದನೆ ತಗೊಳ್ತಕ್ಕಂಥದ್ದು ಪದ್ಧತಿ. ನಾನು ಸಹ ಸುಮಾರು 30-35 ವರ್ಷ ಕಾಲದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿ ಮತ್ತು 4-6 ಸಂಸ್ಥೆಗಳಲ್ಲಿ ನಾನು ಅದರ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇಂತಹ ಜನರಲ್ ಬಾಡಿಯನ್ನು ನನ್ನ ಜೀವನದಲ್ಲಿ ನಾನು ನೋಡಿರಲಿಲ್ಲ. ಮಹಾಸಭಾದ ಇತಿಹಾಸದಲ್ಲಿ ಈ ಒಂದು ಜನರಲ್ ಬಾಡಿ ಇದು ನಿಜವಾದ ಕರಾಳ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಪ್ರಜಾಪ್ರಭುತ್ವದಲ್ಲಿ ಅವ್ರದ್ದೇ ಆದಂಥ ತಪ್ಪು ಒಪ್ಪುಗಳನ್ನ ಮಾತಾಡಲಿಕ್ಕೆ ಜನರಲ್ ಬಾಡಿ ಸಭೆ ಕರೆಯೋದು. ಆ ಜನರಲ್ ಬಾಡಿ ಸಭೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಕೊಡದಾಗೆ ಅನುಮೋದನೆ ತಗೊಳ್ತಕ್ಕಂಥ ಒಂದು ಸಂಪ್ರದಾಯ ಇದೆಯಲ್ಲ, ಇದು ಬಹುಶಃ ಇದು ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಖಂಡಿತ ಇಡೀ ಸಮುದಾಯಕ್ಕೆ ಅಸಮಾಧಾನ ಇದೆ. ಯಾರೋ ಕೆಲವ್ರ ಹತ್ರಿಂದ ನೀವು ಅನುಮೋದನೆ ತಗೊಳ್ತಕ್ಕಂಥದ್ದು ಅದು ಸರಿಯಲ್ಲ. ಇಡೀ ಸಭಾ ಬಂದಿರ್ತಾರೆ, ಇಡೀ ರಾಜ್ಯದ ಮೂಲೆಯಿಂದ ಬಂದಿರ್ತಾರೆ, ಅವರ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಮತ್ತು ಅಕೌಂಟ್ಸ್ ಬಗ್ಗೆ ಮಾತನಾಡಲಿಕ್ಕೆ ಬಂದಿರ್ತಾರೆ. ಅವ್ರು ಯಾರಿಗೂ ಅವಕಾಶ ಕೊಡದಲೆ ತಾವು ಅದನ್ನು ಅನುಮೋದನೆ ತಗೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಮುಂದೆ ಏನು ಈ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಗೌರವಾನ್ವಿತ ಸದಸ್ಯ ಬಂಧುಗಳು ಒಂದು ಬದಲಾವಣೆಯನ್ನು ಬಯಸಿದ್ದಾರೆ, ಒಂದು ಪರಿವರ್ತನೆಯನ್ನು ಬಯಸಿದ್ದಾರೆ. ಆ ದೃಷ್ಟಿಯಿಂದ ಒಂದು ಬದಲಾವಣೆ ಬೇಕು. ಯಾಕೆಂದರೆ ಹೊಸ ಮುಕ್ಕುಳಿಗೆ ಅವಕಾಶ ಕೊಡಬೇಕು, ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶ ಕೊಡಬೇಕು, ಪೂರ್ಣಾವಧಿ ಕೆಲಸ ಮಾಡ್ತಕ್ಕಂಥವ್ರನ್ನ ಇಲ್ಲಿ ಕೂರಿಸಬೇಕು, ಸರಳತೆಯಿಂದ ಇರಬೇಕು, ಸಜ್ಜನಿಕೆಯಿಂದ ಇರಬೇಕು ಮತ್ತು ನಮ್ಮ ಎಲ್ಲ ತ್ರಿಮತಸ್ಥರ ಬಂಧುಗಳನ್ನ ಒಟ್ಟಾಗಿ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವ ಇರ್ತಕ್ಕಂಥವರೇ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಕೂತ್ಕೋಬೇಕು. ಆ ದೃಷ್ಟಿಯಿಂದ ಇವತ್ತು ಸಮರ್ಥರಾಗಿರ್ತಕ್ಕಂಥ ಅಭ್ಯರ್ಥಿ ಶ್ರೀಮಾನ್ ಎಸ್ ರಘುನಾಥ್ರವರು. ತಮಗೆ ಗೊತ್ತಿದೆ, ನಾನು ಸಹ ಹಿಂದಿನ ಬಾರಿನಲ್ಲಿ ಆ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೆ. ಬಹುಶಃ ಅದು ನನಗೂ ಆ ಸಂದರ್ಭದಲ್ಲಿ ಕೆಲವೇ ಮಂತ್ರಿಗಳಿಂದ ಹಿನ್ನಡೆ ಆಯಿತು. ಆದರೆ ಈ ಬಾರಿ ರಘುನಾಥ್ರವರು ನಾವು ಇಬ್ಬರನ್ನೇ ತ್ರಿಕೋಣ ಸ್ಪರ್ಧೆ ಆದ್ದರಿಂದ
ಆ ಚುನಾವಣೆಯಲ್ಲಿ ಫಲಿತಾಂಶ ವಿಭಿನ್ನ ಆಯಿತು. ಆದರೆ ಈ ಬಾರಿ ನಾನು ರಘುನಾಥ್ರವರು ಒಂದು ಅನ್ಯೋನ್ಯತೆಯಿಂದ ನಾವು ಒಟ್ಟಾಗಿ ಕೆಲಸ ಮಾಡೋಣ, ಮಹಾಸಭಾಗೆ ಒಂದು ನಮ್ಮದೇ ಆದಂಥ ಶಕ್ತಿಯನ್ನು ಕೊಡೋಣ, ಮಹಾಸಭಾದ ಉನ್ನತಿಗೆ ಸಮಗ್ರ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗೋಣ ಅಂತ ಅಂದ್ಬಿಟ್ಟು ನಾನೇ ಅವರಲ್ಲಿ ಆಯಿತು ನೀವು ನಿಲ್ಲಿ ಈ ಸರಿ ನನ್ನ ನಿಲ್ಲದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಜೊತೆ ಇಡೀ ನಾನು ಮತ್ತು ನನ್ನ ಮುಖಂಡರುಗಳು ನನಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟಿದ್ದಂಥ ಇಡೀ ರಾಜ್ಯದ ಎಲ್ಲರೂ ಸಹ ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಈ ಸರಿ ಅಧ್ಯಕ್ಷರಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ನಾನು ಅವ್ರಿಗೆ, ಯಾಕೆಂದರೆ ಅವರ ಸ್ವಭಾವವನ್ನು ನೋಡಿ ಅವ್ರು ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಸ್ವಭಾವ ನೋಡಿ, ಮತ್ತು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲೂ ಅವ್ರದ್ದೇ ಆದಂಥ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಾರಿ ನಾವೆಲ್ಲ ಅವ್ರನ್ನ ಅಭ್ಯರ್ಥಿನಾಗಿ ಒಪ್ಕೊಂಡು ಅವ್ರ ಪರವಾಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಅವರು ನಾವು ಜಂಟಿಯಾಗಿ ಇಡೀ ರಾಜ್ಯದಲ್ಲಿ ಈಗಾಗಲೇ ಪ್ರವಾಸ ಮಾಡ್ತಾ ಇದ್ದೀವಿ, ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ. ಹೋದ ಕಡೆ ಎಲ್ಲ ಅವ್ರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಮತ್ತು ಬೆಂಬಲ ಸಿಗ್ತಾ ಇದೆ. ಆ ದೃಷ್ಟಿಯಿಂದ ಈ ಸರಿ ರಘುನಾಥ್ರವರು ಇಲ್ಲಿ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ಅವ್ರು ಗೆದ್ದು ಬಂದು ಮಹಾಸಭಾವನ್ನು ಮುನ್ನಡೆಸಬೇಕು ಅನ್ನತಕ್ಕಂಥ ಒಂದು ಧ್ಯೇಯೋದ್ದೇಶದಿಂದ ಇವತ್ತು ನಾವೆಲ್ಲ ಕೆಲಸ ಮಾಡಿದ್ದೀವಿ. ಇವತ್ತು ತಾವೆಲ್ಲ ನೋಡಿದ್ದೀರಾ, ನಾಮಪತ್ರ ಸಲ್ಲಿಸಲಿಕ್ಕೆ ಇಡೀ ರಾಜ್ಯದಿಂದ ಸಹಸ್ರ ಸಂಖ್ಯೆಯಲ್ಲಿ ಮತ್ತು ಅವ್ರ ತಂಡ ಏನು ಜಿಲ್ಲಾ ಪ್ರತಿನಿಧಿಗಳಿಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಶ್ರೀಮಾನ್ ರಘುನಾಥ್ರವರು, ಇಡೀ ತಂಡ ಇವತ್ತು ದಿವಸ ಅವ್ರ ಜೊತೆಯಲ್ಲಿ ನಿಂತಿದೆ. ರಾಜ್ಯದ ಎಲ್ಲ ಮೂಲೆಯಿಂದ ಇವತ್ತು ಅವರ ಆತ್ಮೀಯರು, ಹಿತೈಷಿಗಳು, ಅಭಿಮಾನಿಗಳು ಬಂದಿದ್ದಾರೆ. ಆ ತಂಡನೂ ಸಹ ಗೆಲ್ಲಬೇಕು. ರಾಜ್ಯಾಧ್ಯಕ್ಷರಾಗಿದ್ದ ಸನ್ಮಾನ್ಯ ರಘುನಾಥ್ರವರು ಸಹ ಗೆದ್ದು ಈ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುಕ್ಕಾಣಿಯನ್ನು ಹಿಡಿದು ನಮ್ಮ ಸಮುದಾಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಲಕ್ಷ್ಮೀಕಾಂತರು ಕೊಟ್ಟಂಥ ವಿಚಾರಗಳನ್ನು, ವಿಷಯಗಳನ್ನು, ಅಭಿಪ್ರಾಯವನ್ನು ಗಮನಿಸಿದ್ರಿ. ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.